ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕಿ. ಸೊ ಗೈಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ಮಾಡ್ತೀರಾ, ಡೈಲಿ ಕರೆಕ್ಟಾಗಿ ಆ್ಯಕ್ಟಿವ್ ಆಗಿ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀರಾ, ಓಕೆನಾ ಫ್ರೆಂಡ್ಸ್. ಅವರಿಗೊಂದು ಈ ವಿಡಿಯೋಗಳನ್ನ ಯಾರು ಕೂಡ ಈ ಥರದ ವೀಡಿಯೋಸ್ಗಳನ್ನ ಯಾರು ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ. ಯಾಕಪ್ಪ ಅಂತಂದರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಏನಪ್ಪ ಅಂತಂದರೆ, ಕಾಪಿರೈಟ್ ಸ್ಟ್ರೈಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಕಾಪಿರೈಟ್ ಸ್ಟ್ರೈಕ್ನ ಏಕೆ ಕೊಡ್ತಾರೆ, ಅದು ಏನಕ್ಕೆ ನಿಮ್ಮ ಒಂದು ಚಾನಲ್ಗೆ ಬರುತ್ತೆ, ಯಾರು ಕೊಡ್ತಾರೆ, ಅದನ್ನೆಲ್ಲ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಸ್ಗಳಾಗಲಿ, ಹೊಸ ಹೊಸ ಒಂದು ಮೂವಿ ಅಪ್ಡೇಟ್ಸ್ಗಳಿಗೆ ಆಗಿರ್ಬೋದು, ಮತ್ತು ಟೆಕ್ನಾಲಜಿ ವೀಡಿಯೋಸ್ಗಳಿಗೆ ಆಗಿರ್ಬೋದು, ಇಂಥ ವೀಡಿಯೋಸ್ಗಳನ್ನ ನಮ್ಮ ಚಾನಲ್ನ ಹಾಕ್ತಾ ಇರ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಗಲಿ ಲೈಕ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಗೈಸ್, ಯೂಟ್ಯೂಬ್ನಲ್ಲಿ 3 ರೀತಿಯ ಆಕ್ಷನ್ಸ್ಗಳಿದೆ, ಓಕೆನಾ ಫ್ರೆಂಡ್ಸ್. ಆ 3 ರೀತಿಯ ಆಕ್ಷನ್ಸ್ಗಳನ್ನು ಕೇಳಿಸ್ಕೊಳ್ಳಿ. ಮೊದಲನೇದು ಕಾಪಿರೈಟ್ ಕ್ಲೈಮ್ ಅಂತ ಬರುತ್ತೆ, ಓಕೆನಾ ಫ್ರೆಂಡ್ಸ್. ಮತ್ತು ಎರಡನೇದು ಕಾಪಿರೈಟ್ ಸ್ಟ್ರೈಕ್ ಅಂತ ಬರುತ್ತೆ. ಮತ್ತು ಮೂರನೇದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತ ಬರುತ್ತೆ, ಓಕೆನಾ ಫ್ರೆಂಡ್ಸ್. ಕಾಪಿರೈಟ್ ಕ್ಲೈಮ್ ಕಾಪಿರೈಟ್ ಕ್ಲೈಮ್ ಅಂತ ಏನಿದೆ, ಓಕೆನಾ ಫ್ರೆಂಡ್ಸ್. ಕಾಪಿರೈಟ್ ಕ್ಲೈಮ್ ಯಾವಾಗ ಬರುತ್ತೆ ಅಂತಂದರೆ, ಬೇರೆಯವರ ಒಂದು ಮ್ಯೂಸಿಕ್ನ ನೀವೇನಾದ್ರು ತಗೊಂಡು ನಿಮ್ಮ ಚಾನಲ್ನಲ್ಲಿ ಹಾಕಿದಾಗ ನಿಮಗೆ ಕಾಪಿರೈಟ್ ಕ್ಲೈಮ್ ಬೀಳ್ತಾ ಹೋಗುತ್ತೆ, ಓಕೆನಾ ಫ್ರೆಂಡ್ಸ್. ಮತ್ತು ಇನ್ನೊಂದು ಕಾಪಿರೈಟ್ ಸ್ಟ್ರೈಕ್ ಏನಿದೆ, ಅದು ಹೇಗೆ ನಿಮಗೆ ಬರುತ್ತೆ ಅಂತಂದರೆ, ಬೇರೆಯವರ ಒಂದು ಕಂಟೆಂಟನ್ನು ನೀವು ಯೂಸ್ ಮಾಡಿಕೊಂಡ್ರೆ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಕೊಡ್ತಾ ಬರ್ತಾರೆ ಫ್ರೆಂಡ್ಸ್. ಕಾಪಿರೈಟ್ ಸ್ಟ್ರೈಕು ಯಾರು ಕೊಡ್ತಾರೆ ಅಂತಂದರೆ, ನೀವು ಯಾರ ಒಂದು ಕಂಟೆಂಟ್ ತಗೊಂಡು ನಿಮ್ಮ ಚಾನಲಲ್ಲಿ ವೀಡಿಯೋನ ಮಾಡಿರ್ತೀರ, ಅವರು ಈಗ ನನ್ನ ಒಂದು ವೀಡಿಯೋಸ್ಗಳನ್ನ ನೀವೇನಾದ್ರು ತಗೊಂಡು ನೀವು ನಿಮ್ಮ ಒಂದು ಚಾನಲಲ್ಲಿ ಹಾಕೊಳ್ತೀರಾ ಅಂತ ತಿಳ್ಕೊಳ್ಳಿ. ಆ ಒಂದು ಸಂದರ್ಭದಲ್ಲಿ ನನ್ನ ಒಂದು ಕ್ರೋಮ್ನಲ್ಲಿ ಡ್ಯಾಶ್ಬೋರ್ಡ್ ಏನಿದೆ ಅದರಲ್ಲಿ ನನಗೆ ಗೊತ್ತಾಗ್ತಾ ಹೋಗುತ್ತೆ, ಯಾರೆಲ್ಲ ಬೇರೆಯವರ ಒಂದು ಕಂಟೆಂಟ್ ಇಟ್ಕೊಂಡು ನಿಮ್ಮ ಒಂದು ಚಾನಲಲ್ಲಿ ಹಾಕೊಂಡಿರ್ತೀರಾ, ಆಗ ನನಗೆ ಒಂದು ನೋಟಿಫಿಕೇಷನ್ ಬರುತ್ತೆ, ಓಕೆನಾ ಫ್ರೆಂಡ್ಸ್. ನನ್ನ ಒಂದು ಕಂಟೆಂಟ್ ಯಾರು ಕೂಡ ಮಿಸ್ಯೂಸ್ ಆಗಿ ತಗೊಂಡು ನಿಮ್ಮ ಚಾನಲ್ಗೆ ಹಾಕೊಂಡಿದ್ದಾರೆ ಅಂತ ನನಗೆ ಗೊತ್ತಾಗುತ್ತೆ, ಓಕೆನಾ ಫ್ರೆಂಡ್ಸ್. ಆ ಒಂದು ಸಂದರ್ಭದಲ್ಲಿ ನನಗೆ ಕಾಪಿರೈಟ್ ಸ್ಟ್ರೈಕ್ ಕೊಡುವಂಥ ಒಂದು ವೈಯಕ್ತಿಕತೆ ನನಗೆ ಇರುತ್ತೆ, ಓಕೆನಾ ಫ್ರೆಂಡ್ಸ್. ಕಾಪಿರೈಟ್ ಸ್ಟ್ರೈಕ್ ಕೊಡುವಂಥದ್ದು ಒಬ್ಬ ಯೂಟ್ಯೂಬರ್ ಕೊಡ್ತಾ ಹೋಗ್ತಾನೆ ಫ್ರೆಂಡ್ಸ್. ಮತ್ತು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಹೇಗೆ ಕೊಡ್ತಾರೆ ಅಂತಂದರೆ, ಯಾವ ಒಂದು ದೊಡ್ಡ ಚಾನಲ್ಸ್ಗಳು ಯಾವಿರ್ತವೆ, ದೊಡ್ಡ ಚಾನಲ್ಸ್ ಅಂತ ಏನಿಲ್ಲ ಫ್ರೆಂಡ್ಸ್, ಬೇರೆ ಚಾನಲ್ಸ್ಗಳನ್ನ ನೀವು ಡೈರೆಕ್ಟಾಗಿ ಏನಾದರೂ ಅಥವಾ ಒಂದು ಲ್ಯಾಕು ಮತ್ತು 2 ಮಿಲಿಯನು 3 ಮಿಲಿಯನು ಈ ರೀತಿ ಯಾವೊಂದು ಚಾನಲ್ಸ್ಗಳಿರ್ತವೆ, ದೊಡ್ಡ ದೊಡ್ಡ ಚಾನಲ್ಸ್ಗಳು, ಓಕೆನಾ ಫ್ರೆಂಡ್ಸ್. ಈ ರೀತಿ ಮ್ಯೂಸಿಕ್ ಆಗಿರ್ಬೋದು, ಅಥವಾ ಯಾವುದಾದ್ರು ಟೆಕ್ನಾಲಜಿ ವೀಡಿಯೋಸ್ಗಳಾಗಿರ್ಬೋದು, ಮತ್ತು ಸ್ಪೋರ್ಟ್ಸ್ ಚಾನಲ್ಸ್ಗಳ ವೀಡಿಯೋಸ್ಗಳಿಗಾಗಿರ್ಬೋದು, ಡೈರೆಕ್ಟಾಗಿ ತೆಗೆದು ನಿಮ್ಮ ಒಂದು ಚಾನಲಲ್ಲಿ ಹಾಕೊಂಡ್ರೆ, ಅಥವಾ ಮೂವೀಸ್ಗಳನ್ನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡೋದಕ್ಕೆ ಹೋಗ್ಬಿಡಿ, ಒಂದ್ಸಲ ತಿಳ್ಕೊಳ್ಳಿ ಸಾಕು, ಹೇಳ್ತೀನಿ ಫ್ರೆಂಡ್ಸ್. ಇವಾಗ ಯಾವುದಾದ್ರು ಒಂದು ಮೂವಿನ ನೀವು ಯೂಟ್ಯೂಬ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅಥವಾ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ನೀವೇನಾದ್ರು ನಿಮ್ಮ ಮೊಬೈಲ್ನಲ್ಲಿ ನೀವು ಹಾಕೊಳ್ತು ಅಂತಂದರೆ, ನಿಮಗೆ ಡೈರೆಕ್ಟಾಗಿ ಯೂಟ್ಯೂಬರು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ನ ಕೊಡ್ತಾ ಬರ್ತಾರೆ, ಓಕೆನಾ ಫ್ರೆಂಡ್ಸ್. ಅದರಿಂದಾಗಿ ದಯವಿಟ್ಟು ಯಾರು ಕೂಡ ಈ ಒಂದು ಸಣ್ಣ ತಪ್ಪನ್ನ ಮಾಡೋದಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಈಗ ಸಿಂಪಲಾಗಿ ಹೇಳ್ತೀನಿ, ಕಾಪಿರೈಟ್ ಸ್ಟ್ರೈಕ್ ಬಗ್ಗೆ ತಿಳ್ಕೊಳ್ಳಿ ಫ್ರೆಂಡ್ಸ್. ನನಗೆ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಮತ್ತು ಕಾಲ್ ಮಾಡಿ ಸುಮಾರು ಜನ ಕೇಳಿದ್ದಾರೆ, ಏನಪ್ಪ ಅಂತಂದರೆ, ಒಂದು ಕಾಪಿರೈಟ್ ಸ್ಟ್ರೈಕ್ ಬಿದ್ದರೆ ಚಾನಲ್ ಡಿಲೀಟ್ ಆಗುತ್ತಾ ಅಂತ. ಇಲ್ಲ, ಕಾಪಿರೈಟ್ ಸ್ಟ್ರೈಕು 3 ಇರುತ್ತೆ. 90 ಡೇಸ್ ಒಳಗೆ ಬಿದ್ದರೆ ಮಾತ್ರ ನಿಮ್ಮ ಚಾನಲ್ ಡಿಲೀಟ್ ಆಗ್ತಾ ಬರುತ್ತೆ. 3 ಅಷ್ಟೇ. ಕಾಪಿರೈಟ್ ಕ್ಲೈಮ್ ಅದೇನು ತೊಂದರೆ ಇಲ್ಲ. ಮೇನಾಗಿ ಕಾಪಿರೈಟ್ ಸ್ಟ್ರೈಕ್ ಮತ್ತು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಇವೆರಡು ಕೂಡ 90 ಡೇಸ್ ಒಳಗೆ ಬಿದ್ದರೆ ಡೈರೆಕ್ಟಾಗಿ ನಿಮ್ಮ ಒಂದು ಚಾನಲ್ನ ಡಿಲೀಟ್ ಮಾಡಾಕ್ತಾರೆ, ಓಕೆನಾ ಫ್ರೆಂಡ್ಸ್. ಎಲ್ಲಿ ಹುಡುಕರು ಕೂಡ ನಿಮ್ಮ ಒಂದು ಚಾನಲ್ ಸಿಗೋದಿಲ್ಲ, ಅದು ನಿಮ್ಮ ಒಂದು ಮೇಲ್ಗೆ ಬಂದುಬಿಡುತ್ತೆ ಚಾನಲ್ ಡಿಲೀಟ್ ಮಾಡಿಕ್ಕಿದ್ದಾರೆ ಅಂತ, ಓಕೆನಾ ಫ್ರೆಂಡ್ಸ್. ಬೇಕಾದ್ರೆ ನೀವೇನಾದ್ರು ಪಕ್ಕಾ ವೀಡಿಯೋಸ್ಗಳನ್ನ ಮಾಡಿ ನಿಮ್ಮ ಒಂದು ಚಾನಲ್ನ ಡಿಲೀಟ್ ಮಾಡಾಕಿದ್ರೆ ನೀವು ಆಕ್ಷನ್ ಕೂಡ ತಗೋಬೋದು ಯೂಟ್ಯೂಬರ್ ಮೇಲೆ, ಓಕೆನಾ ಫ್ರೆಂಡ್ಸ್. ಅದರಿಂದಾಗಿ ದಯವಿಟ್ಟು ಯಾರು ಕೂಡ ಈ ಒಂದು ಸಣ್ಣ ತಪ್ಪುಗಳನ್ನ ಮಾಡೋದಕ್ಕೆ ಹೋಗ್ಬಿಡಿ. ಕಾಪಿರೈಟ್ ಸ್ಟ್ರೈಕ್ ಮಾತ್ರ, ಒಂದು ಕಾಪಿರೈಟ್ ಸ್ಟ್ರೈಕ್ ಬಿದ್ದರೆ ಯಾವುದೇ ಕಾರಣಕ್ಕೂ ಚಾನಲ್ ಡಿಲೀಟ್ ಆಗೋದಿಲ್ಲ. ಇವಾಗ ನನ್ನ ಒಂದು ಚಾನಲ್ನಲ್ಲಿ ಕೂಡ ನನಗೆ ಕಾಪಿರೈಟ್ ಸ್ಟ್ರೈಕ್ ಬಿದ್ದಿದೆ, ತೋರಿಸ್ತೀನಿ ನೋಡಿ. ಇವಾಗ YT ಸ್ಟುಡಿಯೋ ಲಾಗಿನ್ ಅಂತ ನಾನು ಓಪನ್ ಮಾಡ್ಕೊಳ್ತೀನಿ ಗೈಸ್. ಇಲ್ಲಿ ಡೆಸ್ಕ್ಟಾಪ್ ಸೈಟ್ನ ನಾನು ಓಪನ್ ಮಾಡ್ಕೊಳ್ತೀನಿ, ನೋಡ್ತಾ ಇರ್ಬೋದು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಡ್ಯಾಶ್ಬೋರ್ಡ್ನ ನಾನು ಓಪನ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ನೀವು, ನನ್ನ ಒಂದು ಡ್ಯಾಶ್ಬೋರ್ಡ್ನ ನೀವು ಅಬ್ಸರ್ವ್ ಮಾಡ್ತಾಯಿರಿ ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು, ಆ್ಯಕ್ಟಿವ್ ಕಾಪಿರೈಟ್ ಸ್ಟ್ರೈಕ್ಸ್ ಅಂತ ಇಲ್ಲಿ ಬಂದಿದೆ. ಚಾನಲ್ ವಾಲಟೈನ್ಸ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ನಾನು.
ನೋಡ್ತಾ ಇರ್ಬೋದು ನನ್ನ ಚಾನಲ್ಗೆ ಒಂದು ಕಾಪಿರೈಟ್ ಸ್ಟ್ರೈಕ್ನ ಕೊಟ್ಟಿದ್ದಾರೆ. ಬಟ್ ನಾನು ಓನಾಗೆ ಕ್ರಿಯೇಟ್ ಮಾಡಿದ್ದೆ. ಬಟ್ ಬೇರೆಯವ್ರು ಹೇಗೆ ಕೊಟ್ಟಿದ್ದಾರೆ ಅಂತಂದರೆ, ಅಂದರೆ ನಾನು ಬೇರೆಯವ್ರ ಚಾನಲ್ನ ಹೇಗೆ ಮಿಸ್ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ನೋಡ್ಕೊಳ್ಳಿ. ನಾನು ಟೆಲಿಗ್ರಾಮ್ನಲ್ಲಿ ಮೂವೀಸ್ಗಳನ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೆ ಅಷ್ಟೇ. ಬಟ್ ಆ ಯೂಟ್ಯೂಬರ್ಸ್ಗೆ ನಾನು ಮಾಡಿರೋ ಒಂದು ವಿಡಿಯೋದಲ್ಲಿ ಅವರ ಒಂದು ಕಂಟೆಂಟ್ಗಳನ್ನ ನಾನು ಯೂಸ್ ಮಾಡ್ಕೊಂಡಿದ್ದಂತೆ. ಅದರಿಂದಾಗಿ ಅವರು ಕೊಟ್ಟಿದ್ದಾರೆ. ರಿಕ್ವೆಸ್ಟ್ ಮಾಡಿದೆ, ಬಟ್ ಅವರು ಯೂಟ್ಯೂಬರ್ ಏನೂ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ರೆಸ್ಪಾನ್ಸ್ ಮಾಡಿದ್ರು, ಬಟ್ ಅವರೇನು ಕಾಪಿರೈಟ್ ತೆಗಿಯೋದಕ್ಕೆ, ಅವರು ರಿಮೂವ್ ಮಾಡೋದಕ್ಕೆ ಏನು ಕೂಡ ಯಾವುದೇ ರೀತಿ ಒಂದು ರೆಸ್ಪಾನ್ಸ್ ಮಾಡಲಿಲ್ವಂತೆ. ಅದಕ್ಕೆ ಸುಮ್ಮನಾದೆ. ಬಟ್ ಭಾಳ ಕೇರ್ಫುಲ್ಲಾಗಿದ್ದೀನಿ, ಯಾಕಂದರೆ ಒಂದು ಕಾಪಿರೈಟ್ ಸ್ಟ್ರೈಕ್ ಬಿದ್ದರೆ ಒಂದು ಸಲಿಗೆ ನನಗೆ ಜೀವ ಹೋದಂಗೆ ಆಗಿತ್ತು. ಯಾಕೆ ಅಂತಂದರೆ 200 ವೀಡಿಯೋಸ್ಗಳನ್ನ ನನ್ನ ಚಾನಲ್ ಇವತ್ತಿಗೆ ಮಾಡಿದ್ದೀನಿ. ಓಕೆನಾ ಫ್ರೆಂಡ್ಸ್, 200 ವೀಡಿಯೋಸ್ಗಳನ್ನ ಮಾಡೋಕ್ಕೆ ನಾನು ಮಿನಿಮಮ್ ಅಂದರೂ 1 ವರ್ಷದಿಂದನೂ ಟೈಮ್ ತೊಗೊಂಡಿದ್ದೆ. ಯಾಕೆಪ್ಪ ಅಂತಂದರೆ ಮಧ್ಯದಲ್ಲಿ ಒಂದು 7 ತಿಂಗಳು ವೀಡಿಯೋಸ್ಗಳನ್ನ ಮಾಡಿರಲಿಲ್ಲ. ಅದಾದಮೇಲೆ ನಾನು ಒಂದು ರೀಸೆಂಟಾಗಿ ಸೆಪ್ಟೆಂಬರ್ ತಪ್ಪರು ಜೂನಲ್ಲೇನೋ ಸ್ಟಾರ್ಟ್ ಮಾಡಿದೆ ವೀಡಿಯೋಸ್ಗಳನ್ನ ಮಾಡೋದ್ರಿಂದ. ಆವಾಗ ಸ್ವಲ್ಪ ಚೆನ್ನಾಗಿ ಗ್ರೋಯಿಂಗ್ ಆಗ್ತಾ ಬಂತು. ಅದಕ್ಕೆ ಇಲ್ಲಿ ತನಕನೂ ಬಂದಿದ್ದೀನಿ. ಅಕಸ್ಮಾತ್ ಒಂದು ಕಾಪಿರೈಟ್ ಸ್ಟ್ರೈಕ್ ಬಿದ್ದರೂ ಕೂಡ ನನಗೆ ತುಂಬಾ ಭಯ ಆಗುತ್ತೆ. ಯಾಕೆ ಅಂತಂದರೆ ಒಬ್ಬ ಯೂಟ್ಯೂಬರ್ಸ್ಗಳು ಕೂಡ ಅರ್ಥ ಮಾಡ್ಕೋಬೇಕು. ಓಕೆನಾ ಫ್ರೆಂಡ್ಸ್, ಅದರಿಂದಾಗಿ ಯಾಕೆ ಅಂತಂದರೆ ಒಂದು ಕಾಪಿರೈಟ್ ಸ್ಟ್ರೈಕ್ ಕೊಡೋಕ್ಕೂ ಮುಂಚೆ ತುಂಬಾ ಯೋಚನೆ ಮಾಡಬೇಕು. ಯಾಕಂದರೆ ಅವರು ಕೂಡ ನಮಗೆ ಬೆಳೆದು ಬಂದಿರ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಕೊಡಬಾರ್ದು ಅಂತ ತಿಳ್ಕೊಂಡಿರ್ಬೇಕು. ಓಕೆನಾ ಫ್ರೆಂಡ್ಸ್, ಒಬ್ಬೊಬ್ಬ ಯೂಟ್ಯೂಬರ್ಸ್ಗಳಾಗಿ ಕೊಡೋದಿಲ್ಲ. ಓಕೆನಾ ಫ್ರೆಂಡ್ಸ್, ಒಬ್ಬರು ಮಿಸ್ಯೂಸ್ ಆಗಿ ಕೊಟ್ಬಿಟ್ಟಿರ್ತಾರೆ. ಓಕೆನಾ ಫ್ರೆಂಡ್ಸ್, ಎಲ್ಲರೂ ಕೂಡ ಒಳ್ಳೆಯರಾಗಿರೋದಿಲ್ಲ. ಅದರಿಂದಾಗಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಒಂದು ಕಾಪಿರೈಟ್ ಸ್ಟ್ರೈಕ್ ಬಿದ್ದರೆ ಕೂಡ ಯಾವುದೇ ಕಾರಣಕ್ಕೂ ಕೂಡ ಚಾನಲ್ ಡಿಲೀಟ್ ಆಗೋದಿಲ್ಲ. ನೋಡ್ತಾ ಇರ್ಬೋದು 1 of 3 ಅಂತ ಇದೆ. ಓಕೆನಾ ಫ್ರೆಂಡ್ಸ್, ಇವಾಗ ಒಂದು ಕಾಪಿರೈಟ್ ಸ್ಟ್ರೈಕ್ ಮಾತ್ರ ಬಿದ್ದಿದೆ ನನಗೆ. ಓಕೆನಾ ಫ್ರೆಂಡ್ಸ್, ಇದೇ 90 ಡೇಸ್ ಒಳಗೆ ಇವಾಗ ಆಲ್ರೆಡಿ ಈ ಕಾಪಿರೈಟ್ ಸ್ಟ್ರೈಕ್ ಬಿದ್ದು ಮಿನಿಮಮ್ 2 ವೀಕ್ಸ್ ಆಗಿರ್ಬೋದು. ಓಕೆನಾ ಫ್ರೆಂಡ್ಸ್, ನಾವೀಗ ನವೆಂಬರ್ 10ಕ್ಕೆ ನನ್ನ ಒಂದು ಕಾಪಿರೈಟ್ ಸ್ಟ್ರೈಕು ಡಿಸೆಂಬರ್ 26ಕ್ಕೆ ನನ್ನ ಒಂದು ಕಾಪಿರೈಟ್ ಸ್ಟ್ರೈಕು ಹೋಗುತ್ತೆ. ಅಲ್ಲಿ ತನಕ ನಾನು ಸೇಫ್ಟಿಲಿ ವೀಡಿಯೋ ಮಾಡ್ಕೊಬಂದರೆ ಬಚಾವಾಗ್ತೀನಿ. ಇದನ್ನು ಕೂಡ ನನ್ನ ಚಾನಲ್ ಕೂಡ ಡಿಲೀಟ್ ಆಗೋ ಸಾಧ್ಯತೆ ಇರುತ್ತೆ. ಓಕೆನಾ ಫ್ರೆಂಡ್ಸ್, ಅದರಿಂದಾಗಿ ಯಾವುದೇ ಕಾರಣಕ್ಕೂ ಕೂಡ ಒಂದೇ ಕಾಪಿರೈಟ್ ಸ್ಟ್ರೈಕ್ ಬಿದ್ದರೆ ಯಾವುದೇ ಕಾರಣಕ್ಕೂ ಕೂಡ ಚಾನಲ್ ಡಿಲೀಟ್ ಆಗೋದಿಲ್ಲ. ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕು ಅಷ್ಟೇ. ಒಂದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಿದ್ದರೂ ಕೂಡ ಯಾವುದೇ ಕಾರಣಕ್ಕೂ ಚಾನಲ್ ಡಿಲೀಟ್ ಆಗೋದಿಲ್ಲ. 90 ಡೇಸ್ ಒಳಗೆ 3 ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಿದ್ದರೆ ಮಾತ್ರ ಚಾನಲ್ಸ್ ಡಿಲೀಟ್ ಆಗೋ ಸಾಧ್ಯತೆ ಇರುತ್ತೆ. ಓಕೆನಾ ಫ್ರೆಂಡ್ಸ್, ಅದರಿಂದಾಗಿ ನನ್ನ ಚಾನಲ್ನಲ್ಲಿ ಸುಮಾರು ಜನ ಕೇಳಿದರು, ಅದಕ್ಕಾಗಿ ಒಂದು ವೀಡಿಯೋನ ಮಾಡಿದ್ದೀನಿ. ದಯವಿಟ್ಟು ಕೂಡ ಯಾರು ಬೇಜಾರು ಮಾಡ್ಕೋಬೇಡಿ, ಲೇಟಾಗಿ ವೀಡಿಯೋ ಮಾಡಿದ್ದೀನಿ ಅಂತ. ದಯವಿಟ್ಟು ಟೈಮ್ ಇರಲಿಲ್ಲ. ಓಕೆನಾ ಫ್ರೆಂಡ್ಸ್, ಅದಕ್ಕಾಗಿ ಇವತ್ತೊಂದು ಫ್ರೀ ಮಾಡ್ಕೊಂಡು ಇದಕ್ಕೋಸ್ಕರನೇ ಟೈಮ್ ತೊಗೊಂಡು ಇವತ್ತು ಈ ವಿಡಿಯೋನ ಮಾಡಿದ್ದೀನಿ. ಬೇರೆ ಕಂಟೆಂಟ್ ವೀಡಿಯೋ ಮಾಡಬೇಕಾಯಿತು, ಬಟ್ ಇವತ್ತು ಈ ವಿಡಿಯೋನ ಮಾಡಿದ್ದೀನಿ. ಓಕೆನಾ ಫ್ರೆಂಡ್ಸ್, ಮತ್ತು ವಿಡಿಯೋ ಇಷ್ಟೇ. ಕಾಪಿರೈಟ್ ರೂಲ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಚಿಕ್ಕದಾಗಿ. ಓಕೆನಾ ಫ್ರೆಂಡ್ಸ್, ಮತ್ತೊಂದು ವಿಡಿಯೋ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್, ಮುಂದೊಂದು ದಿನ ದಯವಿಟ್ಟು ಆ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಓಕೆನಾ ಫ್ರೆಂಡ್ಸ್, ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ವಿಡಿಯೋ ಇಷ್ಟೇ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ, ದಯವಿಟ್ಟು ವಿಡಿಯೋ ಕಾನ್ಸೆಪ್ಟ್ ಇಷ್ಟ ಆಗಿರಿ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿ ಕೊನೆ ಮಾಡ್ತಾಯಿದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಫ್ರೆಂಡ್ಸ್.